ವೀಕ್ಷಕರೇ ನಮಸ್ಕಾರ. ಇವತ್ತಿನ ಕೃಷಿ ವಾರ್ತೆಗೆ ಸ್ವಾಗತ. ನಾನು ವೇಣುಗಣಪತಿ. ಮೊದಲಿಗೆ ಮುಖ್ಯಾಂಶಗಳು. ರಾಜ್ಯ ರೈತರನ್ನು ಸೆಳೆಯುತ್ತಿರುವ ಬೆಂಗಳೂರಿನ ಕೃಷಿ ಮೇಳ, ಆಧುನಿಕ ತಂತ್ರಜ್ಞಾನದ ಕೃಷಿ ಉಪಕರಣಗಳು ಈ ಬಾರಿಯ ವಿಶೇಷ. ರೈತರ ಸರ್ವಾಂಗೀಣ ಅಭಿವೃದ್ಧಿಗೆ ಶ್ರಮಿಸಲು ನಿರ್ಧರಿಸಿದ ಭಾರತ ಮತ್ತು ನೆದರ್ಲ್ಯಾಂಡ್. ಕ್ವಿಂಟಲ್ ಭತ್ತಕ್ಕೆ 800 ರೂಪಾಯಿ ಹೆಚ್ಚು ಕೊಡಲಿರುವ ಒರಿಸ್ಸಾ. ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾಗೆ 10,700 ಕೋಟಿ ರೂಪಾಯಿಯನ್ನು ನೀಡಿದ ಭಾರತ ಸರ್ಕಾರ. A2 ಹಾಲನ್ನು ಗಾಜಿನ ಬಾಟಲಿಯಲ್ಲಿ ಮಾರಲು ಆರಂಭಿಸಿದ ಫಾರ್ಮರಿ ಕಂಪನಿ. ಹೆಚ್ಚಿದ ಬೇಡಿಕೆ, ದಾಖಲೆ ಪ್ರಮಾಣದ ಸೇಬು ಆಮದಾಗಲಿದೆ ಎನ್ನುತ್ತಿರುವ ವರದಿಗಳು. ಇದೀಗ ವಾರ್ತೆಗಳ ವಿವರ. ರಾಜ್ಯ ರೈತರನ್ನು ಸೆಳೆಯುತ್ತಿರುವ ಬೆಂಗಳೂರಿನ ಕೃಷಿ ಮೇಳ, ಆಧುನಿಕ ತಂತ್ರಜ್ಞಾನದ ಕೃಷಿ ಉಪಕರಣಗಳು ಈ ಬಾರಿಯ ವಿಶೇಷ. ರಾಜ್ಯ ರಾಜಧಾನಿ ಬೆಂಗಳೂರಿನಲ್ಲಿ ನಿನ್ನೆಯಿಂದ ಆರಂಭವಾದ ಕೃಷಿ ಮೇಳವು ನಿರೀಕ್ಷೆಯಂತೆ ರೈತರನ್ನು ತನ್ನತ್ತ ಸೆಳೆಯುತ್ತಿದೆ. ಕೃಷಿ ಮೇಳದ 2ನೇ ದಿನವೂ ಸಹ ಲಕ್ಷ ಸಂಖ್ಯೆಯಲ್ಲಿ ಆಗಮಿಸಿ ರೈತರು ಹಲವಾರು ಮಾಹಿತಿಯನ್ನು ಪಡೆದುಕೊಂಡರು. ಈ ಬಾರಿಯ ಕೃಷಿ ಮೇಳದ ಘೋಷವಾಕ್ಯ ಹವಾಮಾನ ಚತುರ ಡಿಜಿಟಲ್ ಕೃಷಿ ಎಂದಾಗಿದ್ದು, ಪ್ರತಿಕೂಲ ಹವಾಮಾನ ತಡೆದುಕೊಂಡು ಉತ್ತಮ ಇಳುವರಿ ಕೊಡುವ 4 ನೂತನ ತಳಿಗಳ ಪ್ರಾತ್ಯಕ್ಷತೆ ಸೇರಿದಂತೆ ರೈತರಿಗೆ ಮಾಹಿತಿ ನೀಡುವ ಹಲವಾರು ಬೆಳೆ ಪದ್ಧತಿಯನ್ನು, ಸಂರಕ್ಷಿತ ಬೇಸಾಯ ತಂತ್ರಜ್ಞಾನವನ್ನು ಸಹ ರೈತರಿಗಾಗಿ ಪ್ರದರ್ಶನದಲ್ಲಿಡಲಾಗಿತ್ತು. ಕೃತಕ ಬುದ್ಧಿಮತ್ತೆಯಿಂದ ನಡೆಯುವ ಸ್ಪ್ರಿಂಕ್ಲರ್ಗಳು, ಆ್ಯಪ್ ಮೂಲಕ ಚಲಾವಣೆ ಮಾಡಬಹುದಾದ ಸೋಲಾರ್ ಪ್ಯಾನಲ್ಗಳು, ಇಳುವರಿ ಅಥವಾ ಬೆಳೆ ಸರ್ವೇಕ್ಷಣೆಗೆ ಸಹಾಯವಾಗಬಲ್ಲ ಡ್ರೋನ್ಗಳು, ಕೃಷಿಯಲ್ಲಿ ರೋಬೋಟಿಕ್ ತಂತ್ರಜ್ಞಾನ, ಸ್ವಯಂಚಾಲಿತ ಹಕ್ಕಿ ಹೆದರಿಸುವ ಯಂತ್ರ, ಅರೆ ಸ್ವಯಂಚಾಲಿತ ಟ್ರ್ಯಾಕ್ಟರ್ ಮುಂತಾದ ಆಧುನಿಕ ತಂತ್ರಜ್ಞಾನವನ್ನು ಒಳಗೊಂಡಿರುವ ಕೃಷಿ ಉಪಕರಣಗಳು ಕೃಷಿ ಮೇಳದ ಪ್ರಧಾನ ಆಕರ್ಷಣೆಯಾಗಿದ್ದು, ರೈತರನ್ನು ತಮ್ಮ ಬಳಿ ಸೆಳೆಯುತ್ತಿವೆ. ನಾಳೆ ಮತ್ತು ನಾಡಿದ್ದು ಸಹ ಕೃಷಿ ಮೇಳ ಇರಲಿದ್ದು, ರೈತರು ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಕೃಷಿ ಮೇಳಕ್ಕೆ ಆಗಮಿಸಿ ಇದರ ಉಪಯೋಗವನ್ನು ಪಡೆದುಕೊಳ್ಳಲಿದ್ದಾರೆ ಎಂದು ಅಂದಾಜಿಸಲಾಗಿದೆ. ರೈತರ ಸರ್ವಾಂಗೀಣ ಅಭಿವೃದ್ಧಿಗೆ ಶ್ರಮಿಸಲು ನಿರ್ಧರಿಸಿದ ಭಾರತ ಮತ್ತು ನೆದರ್ಲ್ಯಾಂಡ್. ನವೆಂಬರ್ 14ರಂದು ನವದೆಹಲಿಯ ಕೃಷಿ ಭವನದಲ್ಲಿ ಭಾರತ ಕೃಷಿ ಮತ್ತು ರೈತ ಕಲ್ಯಾಣ ಇಲಾಖೆಯ ಕಾರ್ಯದರ್ಶಿಯಾದ ಶ್ರೀ ದೇವೇಶ್ ಚತುರ್ವೇದಿ ಮತ್ತು ನೆದರ್ಲ್ಯಾಂಡಿನ ಕೃಷಿಯ ಸಹಸಚಿವರಾದ ಜಾನ್ ಕಿಸ್ ಗೋಟ್ ಅವರ ನಡುವೆ ನಡೆದ ಮಾತುಕತೆಯಲ್ಲಿ ಎರಡೂ ದೇಶಗಳು ಸಹ ಕೃಷಿ ಕ್ಷೇತ್ರದಲ್ಲಿ ನೀಡುತ್ತಿರುವ ಪರಸ್ಪರ ಸಹಕಾರವನ್ನು ಮುಂದುವರಿಸುವ ಬಗ್ಗೆ ಹಾಗೂ ಕೃಷಿಯಲ್ಲಿ ಆಗುತ್ತಿರುವ ಆಧುನಿಕ ತಂತ್ರಜ್ಞಾನಗಳ ಬಗ್ಗೆ ರೈತರಿಗೆ ಮಾಹಿತಿ ನೀಡಿ ರೈತರ ಸರ್ವಾಂಗೀಣ ಅಭಿವೃದ್ಧಿಗೆ ಶ್ರಮಿಸಲು ನಿರ್ಧರಿಸಲಾಗಿದೆ. ಮಾತುಕತೆಯ ಸಮಯದಲ್ಲಿ ಶ್ರೀ ದೇವೇಶ್ ಚತುರ್ವೇದಿ ಅವರು ಭಾರತ ಸರ್ಕಾರ ಸಣ್ಣ ಮತ್ತು ಮಧ್ಯಮ ಹಿಡುವಳಿದಾರರ ಅಭಿವೃದ್ಧಿಗಾಗಿ ಕೈಗೊಂಡಿರುವ ರೈತ ಸ್ನೇಹಿ ಕಾರ್ಯಕ್ರಮಗಳ ಬಗ್ಗೆ ವಿವರಿಸಿದರು. ಜೊತೆಗೆ ಕೃಷಿ ಕ್ಷೇತ್ರದಲ್ಲಿ ಕೊಯ್ಲೋತ್ತರ ತಂತ್ರಜ್ಞಾನದ ಮಹತ್ವ, ಕೊಯ್ಲಿನ ನಂತರ ಆಗುತ್ತಿರುವ ನಷ್ಟವನ್ನು ಕಡಿಮೆ ಮಾಡಲು ಇರುವ ಸವಾಲುಗಳ ಬಗ್ಗೆ ಸಹ ಮಾತುಕತೆ ಆಯಿತು. ರೈತ ಉತ್ತಮ ಆದಾಯ ಪಡೆಯಬೇಕಾದರೆ ಅವನಿಗೆ ಒಳ್ಳೆಯ ಗುಣಮಟ್ಟದ ಬೀಜದ ಲಭ್ಯತೆಯ ಅಗತ್ಯದ ಬಗ್ಗೆ ಸಹ ಮಾತುಕತೆಯಾಯಿತು. ಭಾರತ ಸರ್ಕಾರ ರೈತರಿಗೆ ಮಾಹಿತಿ ನೀಡಲು ಸ್ಥಾಪಿಸ ಹೊರಟಿರುವ ಸೆಂಟರ್ ಆಫ್ ಎಕ್ಸಲೆನ್ಸ್ ಕೇಂದ್ರಗಳ ಕಾರ್ಯವೈಖರಿ, ಅವುಗಳ ಹಿಂದಿರುವ ಉದ್ದೇಶವನ್ನು ಶ್ಲಾಘಿಸಿದ ಜಾನ್ ಕಿಸ್ಗೋಟ್, ನೆದರ್ಲ್ಯಾಂಡ್ ಸರ್ಕಾರ ಸಹ ರೈತರಿಗೆ ಮಾಹಿತಿ ನೀಡುವ ಈ ಸೆಂಟರ್ ಆಫ್ ಎಕ್ಸಲೆನ್ಸ್ ಸ್ಥಾಪನೆಗೆ ಸಹಾಯ ಮಾಡಲಿದೆ ಎಂದರು. ಭಾರತದ ರೈತ ಉತ್ಪಾದಕ ಕಂಪನಿಗಳ ಮಾದರಿಯನ್ನು ಸಹ ಹೊಗಳಿದ ಅವರು, ರೈತ ಉತ್ಪಾದಕ ಕಂಪನಿಗಳ ಮೂಲಕ ರೈತರು ತಾವು ಬೆಳೆದ ಬೆಳೆಯನ್ನು ಅಥವಾ ಸಂಸ್ಕರಿಸಿದ ಆಹಾರ ಪದಾರ್ಥವನ್ನು ಮಾರಲು ಇಚ್ಛಿಸುವುದಾದರೆ ಅವುಗಳಿಗೆ ನೆದರ್ಲ್ಯಾಂಡ್ ಮಾರುಕಟ್ಟೆ ತೆರೆದಿದೆ. ಇದಕ್ಕೆ ಬೇಕಾಗುವ ಕಾನೂನು ವ್ಯವಸ್ಥೆಯನ್ನು ಈ ಕೂಡಲೇ ನೆದರ್ಲ್ಯಾಂಡ್ ಮಾಡುವುದಾಗಿ ತಿಳಿಸಿದರು. ಕ್ವಿಂಟಲ್ ಭತ್ತಕ್ಕೆ 800 ರೂಪಾಯಿ ಹೆಚ್ಚು ಕೊಡಲಿರುವ ಒರಿಸ್ಸಾ ಸರ್ಕಾರ. ಚುನಾವಣೆ ಪ್ರಣಾಳಿಕೆಯಲ್ಲಿ ತಿಳಿಸಿರುವಂತೆಯೇ ರೈತರಿಗೆ ಪ್ರತಿ ಕ್ವಿಂಟಲ್ ಭತ್ತಕ್ಕೆ 800 ರೂಪಾಯಿಯನ್ನು ಹೆಚ್ಚಾಗಿ ಕೊಡಲಾಗುವುದು ಎಂದು ಒರಿಸ್ಸಾ ರಾಜ್ಯದ ಮುಖ್ಯಮಂತ್ರಿ ಶ್ರೀ ಮೋಹನ್ ಚರಣ್ ವಾಜಿ ಅವರು ಘೋಷಿಸಿದ್ದಾರೆ. ಒರಿಸ್ಸಾದ ರೈತರಿಗೆ ಈ ಬಾರಿ ಭತ್ತ ಬೆಳೆಯುವ ಸಮಯದಲ್ಲಿ ಅತಿವೃಷ್ಟಿ, ಚಂಡಮಾರುತ, ಕೀಟಗಳ ಹಾವಳಿಯಂತಹ ಹಲವಾರು ಸಮಸ್ಯೆಗಳು ಎದುರಾಗಿವೆ. ಆದ್ದರಿಂದ ಆದ ಬೆಳೆ ನಷ್ಟಗಳಿಗೆ ಪರಿಹಾರವಾಗಿ 800 ರೂಪಾಯಿಯನ್ನು ಪ್ರತಿ ಕ್ವಿಂಟಲ್ ಭತ್ತಕ್ಕೆ ನೀಡಲಾಗುತ್ತದೆ ಎಂದು ಒರಿಸ್ಸಾದ ಮುಖ್ಯಮಂತ್ರಿಗಳು ತಿಳಿಸಿದರು. ಈಗಾಗಲೇ ಭತ್ತದ ಕನಿಷ್ಠ ಬೆಂಬಲ ಬೆಲೆ ಕ್ವಿಂಟಲ್ಗೆ 2,300 ರೂಪಾಯಿ ಇದೆ. ಒರಿಸ್ಸಾ ಸರ್ಕಾರ ನೀಡುವ 800 ರೂಪಾಯಿ ಹಿಡಿದರೆ ಒಬ್ಬ ರೈತನಿಗೆ 1 ಕ್ವಿಂಟಲ್ ಭತ್ತಕ್ಕೆ 3,100 ರೂಪಾಯಿ ಸಿಕ್ಕಂತಾಗುತ್ತದೆ. ಒರಿಸ್ಸಾ ರಾಜ್ಯದ ಕೆಲ ಜಿಲ್ಲೆಗಳಲ್ಲಿ ಭತ್ತ ಖರೀದಿ ಪ್ರಕ್ರಿಯೆ ನವೆಂಬರ್ 20ಕ್ಕೆ ಪ್ರಾರಂಭವಾದರೆ ಇನ್ನು ಕೆಲ ಭಾಗದ ಜಿಲ್ಲೆಗಳಲ್ಲಿ ನವೆಂಬರ್ 22ರಿಂದ ಆರಂಭವಾಗಲಿದೆ. ಡಿಸೆಂಬರ್ 7ರವರೆಗೆ ಭತ್ತದ ಖರೀದಿ ಪ್ರಕ್ರಿಯೆ ನಡೆಯಲಿದ್ದು, ಮೊದಲು ರೈತರಿಗೆ ಕ್ವಿಂಟಲ್ಗೆ ನಿಗದಿಪಡಿಸಿದ 2,300 ರೂಪಾಯಿ ಸಿಗಲಿದೆ. ಡಿಸೆಂಬರ್ 7ರ ನಂತರ ರೈತರ ಖಾತೆಗೆ ಪ್ರತಿ ಕ್ವಿಂಟಲ್ಗೆ 800 ರೂಪಾಯಿಯನ್ನು ನೇರವಾಗಿ ಜಮಾ ಮಾಡಲಾಗುವುದು ಎಂದು ಒರಿಸ್ಸಾದ ಮುಖ್ಯಮಂತ್ರಿಗಳು ತಿಳಿಸಿದರು. ಬೆಳೆಯ ಬೆಳೆಯನ್ನು ತಾವೇ ಮಾರುವ ಬಗ್ಗೆಯೂ ಸಹ ರೈತರು ಚಿಂತಿಸಬೇಕು. ಉಪರಾಷ್ಟ್ರಪತಿ ಸನ್ಮಾನ್ಯ ಶ್ರೀ ಜಗದೀಶ್ ಧಂಕರ್. ರಾಜಸ್ಥಾನದ ಪುಷ್ಕರ್ನಲ್ಲಿ ನಡೆದ 105ನೇ ರಾಷ್ಟ್ರೀಯ ಜಾಟ್ ಸಮ್ಮೇಳನವನ್ನು ಉದ್ದೇಶಿಸಿ ಮಾತನಾಡಿದ ಉಪರಾಷ್ಟ್ರಪತಿ ಸನ್ಮಾನ್ಯ ಶ್ರೀ ಜಗದೀಶ್ ಧಂಕರ್ ಅವರು, ರೈತರು ತಾವು ಬೆಳೆದ ಬೆಳೆಯನ್ನು ತಾವೇ ಮಾರುವ ಬಗ್ಗೆ ಮತ್ತು ಸಂಸ್ಕರಿಸುವ ಬಗ್ಗೆ ಸಹ ಯೋಚಿಸಬೇಕು ಎಂದರು. ಬಹುತೇಕ ಸಮಸ್ಯೆಗಳು ರೈತರು ಒಗ್ಗಟ್ಟಾಗಿದ್ದರೆ ಸರಿ ಹೋಗುತ್ತದೆ. ಮಾರುಕಟ್ಟೆಗೆ ಒಬ್ಬರೇ ಹೋಗಿ
ತಾವು ಕಷ್ಟಪಟ್ಟು ಬೆಳೆದ ಬೆಳೆಯನ್ನು ಮಧ್ಯವರ್ತಿಗಳು ಹೇಳಿದ ಬೆಲೆಗೆ ಮಾರಿ ಬರುವ ಬದಲು ತಾವು ಬೆಳೆದ ಬೆಳೆಗೆ ತಾವೇ ಮಾರುಕಟ್ಟೆ ಹುಡುಕಿ ಖುದ್ದಾಗಿ ಗ್ರಾಹಕರನ್ನು ತಲುಪಿದರೆ ರೈತರು ಇನ್ನಷ್ಟು ಹೆಚ್ಚಿನ ಲಾಭ ಗಳಿಸಬಹುದು ಎಂದರು. ರೈತರು ತಾವೇ ಮುಂದೆ ಬಂದು ರೈತ ಉತ್ಪಾದಕ ಕಂಪನಿಗಳನ್ನು ಸ್ಥಾಪಿಸಿ ಅದರ ಸಂಪೂರ್ಣ ಲಾಭವನ್ನು ಪಡೆದುಕೊಳ್ಳಬೇಕೆಂದು ಸಮಾವೇಶದಲ್ಲಿ ನೆರೆದಿದ್ದ ರೈತರಿಗೆ ಮನವಿ ಮಾಡಿದರು. ಇದೀಗ ಒಂದು ವಾಣಿಜ್ಯ ವಿರಾಮ. ವೆಟ್ಪೆಟ್ ಗಿಡಮೂಲಿಕಾ ಉತ್ಪನ್ನಗಳು. ಬೋವಿಟೋನ್ ವೆಟ್ 33 ಗಿಡಮೂಲಿಕೆಗಳ ಜಾನುವಾರು ಆರೋಗ್ಯವರ್ಧಕ ಟಾನಿಕ್. ದೂದ್ ಪ್ಲಸ್ ಅಧಿಕ ಹಾಲು, ಡಿಗ್ರಿ ಮತ್ತು ಫ್ಯಾಟ್, ರಾಸು ಸುಲಭವಾಗಿ ಹಾಲಿಳಿಸುತ್ತದೆ. ಫಾಸ್ಟ್ ಪ್ಲಸ್ ಗರಿಷ್ಠ ರಂಜಕ, ಕ್ಯಾಲ್ಸಿಯಂ, ಜೀವಸತ್ವಗಳು, ಖನಿಜಗಳು, ಪ್ರೋಬಯೋಟಿಕ್ಸ್ ಇತ್ಯಾದಿ. ಹಸು, ಎತ್ತು, ಎಮ್ಮೆ, ಕೋಣ, ಹಂದಿ, ಕುರಿ, ಆಡು, ಕೋಳಿಗಳಿಗೆ ವೆಟ್ಪೆಟ್ ಫಾರ್ಮುಲೇಷನ್ಸ್ ಉತ್ಪಾದನೆ, ಶ್ರಮಜೀವಿಯಿಂದ ಸರಬರಾಜು. ಜಾಣ ಹೈನುಗಾರನ ಜಾಣ್ಮೆಯ ಆಯ್ಕೆ ವೆಟ್ಪೆಟ್ ಉತ್ಪನ್ನಗಳು. ಸಮೃದ್ಧ ಸಾವಯವ ಗೊಬ್ಬರ, ಎಂಎಸ್ಜಿಪಿ ಮತ್ತು ಕೆಸಿಡಿಸಿ ಉತ್ಪಾದನೆ, ಫಾರ್ಮ್ ಟಿವಿಯಿಂದ ಸರಬರಾಜು. ಅತಿ ಕಡಿಮೆ ಬೆಲೆಗೆ ಅತ್ಯುತ್ತಮ ಗೊಬ್ಬರ. ಇಲ್ಲ ಭಾರಲೋಹ, ಕೃಷಿ ವಿಶ್ವವಿದ್ಯಾಲಯದಿಂದ ಪರೀಕ್ಷಿತ ಸಾವಯವ ಇಂಗಾಲ, ಎನ್ಪಿಕೆ, ಪಿಎಚ್, ಇಸಿ ಎಲ್ಲ ನಿಗದಿತ ಮಿತಿಯಲ್ಲಿ. ಅಡಿಕೆ, ತೆಂಗು, ಬಾಳೆ, ಕಾಫಿ, ದಾಳಿಂಬೆ, ದ್ರಾಕ್ಷಿ, ಕಬ್ಬು, ಭತ್ತ, ಜೋಳ, ಹತ್ತಿ ಹೀಗೆ ಎಲ್ಲಾ ಬೆಳೆಗಳಿಗೂ ಪ್ರಶಸ್ತ. ಜೀವಂತ ಮಣ್ಣು, ಸಮೃದ್ಧ ಬೆಳೆ, ಅತ್ಯಧಿಕ ಲಾಭಕ್ಕೆ ಬಳಸಿ ಸಿಟಿ ಕಾಂಪೋಸ್ಟ್. ವೆಟ್ಪೆಟ್ ಗಿಡಮೂಲಿಕಾ ಉತ್ಪನ್ನಗಳು. ಮೇಷ ಟಾನಿಕ್, ಕುರಿ ಮತ್ತು ಆಡುಗಳ ಒತ್ತಡ, ರೋಗ, ಕ್ರಿಮಿ ನಿವಾರಕ, ಹೆಚ್ಚಿನ ಬೆಳವಣಿಗೆ. ಕುಕ್ಕುಟ ಟಾನಿಕ್, ಕಡಿಮೆ ಆಹಾರ, ಉತ್ತಮ ಆರೋಗ್ಯ, ಕೋಳಿಗಳ ಅಧಿಕ ಬೆಳವಣಿಗೆ. ಕೆಚ್ಚಲು ಕೇರ್, ಕೆಚ್ಚಲು ಬಾವು ಬರದಂತೆ ತಡೆಯಲು, ಬಂದರೆ ಬಾವು ನೋವು ಶಮನಕ್ಕೆ. ವೆಟ್ಪೆಟ್ ಉತ್ಪಾದನೆ, ಶ್ರಮಜೀವಿಯಿಂದ ಸರಬರಾಜು. ಜಾಣ ಹೈನುಗಾರನ ಜಾಣ್ಮೆಯ ಆಯ್ಕೆ ವೆಟ್ಪೆಟ್ ಉತ್ಪನ್ನಗಳು. ವಿರಾಮದ ನಂತರ ಕೃಷಿ ವಾರ್ತೆಗೆ ಸ್ವಾಗತ. ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾಗೆ 10,700 ಕೋಟಿ ರೂಪಾಯಿಯನ್ನು ನೀಡಿದ ಭಾರತ ಸರ್ಕಾರ. ದೇಶದಾದ್ಯಂತ ಕನಿಷ್ಠ ಬೆಂಬಲ ಬೆಲೆಯಲ್ಲಿ ರೈತರಿಂದ ಭತ್ತ, ಗೋಧಿ ಸೇರಿದಂತೆ ಹಲವಾರು ದವಸ ಧಾನ್ಯಗಳನ್ನು ಖರೀದಿಸುವ ಕಾರ್ಯದಲ್ಲಿ ನಿರತವಾಗಿರುವ ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾಗೆ ಕೇಂದ್ರ ಸರ್ಕಾರ 10,700 ಕೋಟಿ ರೂಪಾಯಿ ಅನುದಾನವನ್ನು ನೀಡಿದೆ. ಈ ವರ್ಷ ಮುಂಗಾರು ಹಂಗಾಮಿನ ಬೆಳೆ ಕೊಯ್ಲು ಪ್ರಾರಂಭವಾದಾಗ ಪಂಜಾಬ್ ಮತ್ತು ಹರಿಯಾಣ ರಾಜ್ಯಗಳಿಂದ ಭತ್ತವನ್ನು ಖರೀದಿ ಮಾಡುವುದು ವಿಳಂಬವಾಗಿತ್ತು. ವಿಳಂಬಕ್ಕೆ ಹಲವಾರು ಕಾರಣಗಳಿದ್ದರೂ ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾದಲ್ಲಿ ಭತ್ತ ಖರೀದಿಸಲು ಹಣ ಇಲ್ಲದಿರುವುದು ಸಹ ಖರೀದಿ ಪ್ರಕ್ರಿಯೆ ವಿಳಂಬವಾಗಿರುವುದಕ್ಕೆ ಮತ್ತು ನಿಧಾನಗತಿಯಲ್ಲಿ ಸಾಗಿರುವುದಕ್ಕೆ ಕಾರಣ ಎಂದು ಪಂಜಾಬ್ ಮತ್ತು ಹರಿಯಾಣದ ರೈತರು ಆರೋಪಿಸಿದ್ದರು. ಇದೀಗ ಸರ್ಕಾರ 2024-25ನೇ ಹಣಕಾಸು ವರ್ಷದಲ್ಲಿ ವಿವಿಧ ಕೆಲಸಗಳಿಗೆ ಉಪಯೋಗವಾಗಲು ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾಗೆ 10,700 ಕೋಟಿ ರೂಪಾಯಿಯನ್ನು ನೀಡಿದೆ. ಸರ್ಕಾರದ ಆದೇಶದಂತೆ ವಿವಿಧ ರಾಜ್ಯಗಳಿಂದ ಭತ್ತ, ಗೋಧಿ ಖರೀದಿಸಲು, ರೈತರ ಉತ್ಪನ್ನಗಳ ಸಂಸ್ಕರಣೆಯಲ್ಲಿ, ಮಾರಾಟದಲ್ಲಿ ಇನ್ನೂ ಹೆಚ್ಚಿಗೆ ತೊಡಗಿಸಿಕೊಳ್ಳಲು ಈ ಅನುದಾನ ಎಫ್ಸಿಐಗೆ ಸಹಾಯ ಮಾಡಲಿದೆ ಎನ್ನಲಾಗಿದೆ. A2 ಹಾಲನ್ನು ಗಾಜಿನ ಬಾಟಲಿಯಲ್ಲಿ ಮಾರಲು ಆರಂಭಿಸಿದ ಫಾರ್ಮರಿ ಕಂಪನಿ. ದೇಶದ ಪ್ರಮುಖ ನಗರಗಳಲ್ಲಿ ಹಾಲು ಮತ್ತು ಹಾಲಿನ ಉತ್ಪನ್ನವನ್ನು ಮಾರುವ ಕಂಪನಿ ಫಾರ್ಮರಿ ಇದೀಗ A2 ಹಾಲನ್ನು ಸಹ ರಾಜಧಾನಿ ದೆಹಲಿಯಲ್ಲಿ ಗಾಜಿನ ಬಾಟಲಿಯಲ್ಲಿ ಮಾರಲು ಪ್ರಾರಂಭಿಸಿದೆ. ಪ್ಲಾಸ್ಟಿಕ್ಗೆ ಹೋಲಿಸಿದರೆ ಗಾಜಿನ ಬಾಟಲಿ ಪರಿಸರ ಸ್ನೇಹಿ ಮತ್ತು ಹಾಲನ್ನು ಶೇಖರಿಸಿ ಇಡಲು ಸುಲಭವಾಗುತ್ತದೆ ಎನ್ನುವ ಕಾರಣದಿಂದ ಈ ನಿರ್ಧಾರಕ್ಕೆ ಬಂದಿರುವುದಾಗಿ ಫಾರ್ಮರಿ ತಿಳಿಸಿದೆ. 1 ಲೀಟರ್ ಗಾಜಿನ ಬಾಟಲಿಯಲ್ಲಿ ಬರುವ ಹಾಲಿನ ಬೆಲೆ 120 ರೂಪಾಯಿ. ದೆಹಲಿಯಾದ್ಯಂತ ಹಲವಾರು ಮಳಿಗೆಗಳನ್ನು ಹೊಂದಿರುವ ಫಾರ್ಮರಿ ಆನ್ಲೈನ್ ಮಾರುಕಟ್ಟೆಯ ಮೂಲಕ ಗ್ರಾಹಕರ ಮನೆಗೂ ಸಹ ಹಾಲನ್ನು ತಲುಪಿಸುತ್ತದೆ. ಇದೀಗ ಗಾಜಿನ ಬಾಟಲಿಯಲ್ಲಿ ಬರುವ ಹಾಲುಗಳನ್ನು ಸಹ ಆರ್ಡರ್ ಮಾಡಿ ಗ್ರಾಹಕರು ತಮ್ಮ ಮನೆ ಬಾಗಿಲಿಗೆ ತರಿಸಿಕೊಳ್ಳಬಹುದಾಗಿದೆ. ಪ್ರಾರಂಭದಲ್ಲಿ ಕೇವಲ ದೆಹಲಿಯಲ್ಲಿ ಮಾತ್ರ ಪ್ರಾಯೋಗಿಕವಾಗಿ ಹೊಸ ಯೋಜನೆಯನ್ನು ಫಾರ್ಮರಿ ಆರಂಭಿಸಿದ್ದು, ಮುಂದಿನ ದಿನಗಳಲ್ಲಿ ದೇಶದಾದ್ಯಂತ ಗಾಜಿನ ಬಾಟಲಿಯಲ್ಲಿ ಹಾಲನ್ನು ಮಾರಲಿರುವುದಾಗಿ ಫಾರ್ಮರಿ ತಿಳಿಸಿದೆ. ಮೊದಲೇ A2 ಹಾಲೆಂದು ಗ್ರಾಹಕರಿಂದ ದುಪ್ಪಟ್ಟು ಹಣ ಕೀಳುವ ಕಂಪನಿಯು ಇದೀಗ ಗಾಜಿನ ಬಾಟಲಿಯಲ್ಲಿ ನೀಡುತ್ತೇವೆ ಎಂದು ಗ್ರಾಹಕರನ್ನು ಇನ್ನಷ್ಟು ದೋಚಲು ಹೊಂಚು ಹಾಕಿದೆ. ಹೆಚ್ಚಿನ ಬೇಡಿಕೆ, ದಾಖಲೆ ಪ್ರಮಾಣದ ಸೇಬು ಆಮದಾಗಲಿದೆ ಎನ್ನುತ್ತಿರುವ ವರದಿಗಳು. ಭಾರತದ ಸೇಬಿನ ಇಳುವರಿ ಚೆನ್ನಾಗಿಯೇ ಇದ್ದರೂ ಸಹ ಹೆಚ್ಚುತ್ತಿರುವ ಬೇಡಿಕೆಯ ಕಾರಣ 2024-25ನೇ ಸಾಲಿನಲ್ಲಿ ಸೇಬಿನ ಆಮದು ದಾಖಲೆ ಪ್ರಮಾಣದಲ್ಲಿರುತ್ತದೆ ಎಂದು ಅಂದಾಜಿಸಲಾಗಿದೆ. ಹಿಂದಿನ ವರ್ಷ ಸುಮಾರು 5.44 ಲಕ್ಷ ಟನ್ನಷ್ಟು ಸೇಬನ್ನು ಭಾರತ ವಿದೇಶದಿಂದ ಆಮದು ಮಾಡಿಕೊಂಡಿತ್ತು. ಆದರೆ ಈ ವರ್ಷ ಆಮದಿನ ಪ್ರಮಾಣ ಸುಮಾರು 6 ಲಕ್ಷ ಟನ್ಗಿಂತಲೂ ಹೆಚ್ಚಾಗಲಿದೆ ಎಂದು ಹಲವಾರು ವರದಿಗಳು ತಿಳಿಸಿವೆ. ಜಮ್ಮು ಮತ್ತು ಕಾಶ್ಮೀರ, ಹಿಮಾಚಲ ಪ್ರದೇಶದಲ್ಲಿ ಈ ಬಾರಿ ಸೇಬಿನ ಉತ್ಪಾದನೆ ಉತ್ತಮವಾಗಿದ್ದು, ಕಳೆದ ವರ್ಷದ 24.1 ಲಕ್ಷ ಟನ್ಗೆ ಹೋಲಿಸಿದರೆ
ಈ ವರ್ಷ ಬರೋಬ್ಬರಿ 25.5 ಲಕ್ಷ ಟನ್ ಸೇಬು ಮಾರುಕಟ್ಟೆಗೆ ಬಂದಿದೆ. ಸಾಮಾನ್ಯವಾಗಿ ಭಾರತದಲ್ಲಿ ಸೇಬು ಮಾರುಕಟ್ಟೆಗೆ ಬರುವುದು ಜುಲೈನಿಂದ ನವೆಂಬರ್ವರೆಗೆ. ವರ್ಷದ ಉಳಿದ ತಿಂಗಳುಗಳಲ್ಲಿ ಸೇಬಿಗಾಗಿ ಭಾರತ ವಿದೇಶದಿಂದ ಸೇಬು ಆಮದಾಗುವುದನ್ನು ಕಾಯಬೇಕು, ಇಲ್ಲವೋ ಸೇಬಿನ ಶೀತಲೀಕರಣ ಘಟಕಗಳು ತೆರೆಯುವುದನ್ನು ಕಾಯಬೇಕು. ಈ ವರ್ಷ ಜುಲೈನಿಂದಲೇ ಸೇಬಿಗೆ ಭಾರೀ ಬೇಡಿಕೆ ಬಂದಿದ್ದು, ಭಾರತದಲ್ಲಿ ಬಂದ ಬಂಪರ್ ಇಳುವರಿಯ ಹೊರತಾಗಿಯೂ ಶೀತಲೀಕರಣ ಘಟಕದಲ್ಲಿ ಇರುವ ಸೇಬಿನ ಸಂಗ್ರಹದ ಹೊರತಾಗಿಯೂ ಸಹ ದಾಖಲೆ ಮಟ್ಟದ ಸೇಬನ್ನು ಆಮದು ಮಾಡಿಕೊಳ್ಳಬೇಕಾಗುತ್ತದೆ ಎನ್ನಲಾಗಿದೆ. ಇವಿಷ್ಟು ಇವತ್ತಿನ ಕೃಷಿ ವಾರ್ತೆ. ನಿರಂತರ ಕೃಷಿ ಕುರಿತಾದ ಕಾರ್ಯಕ್ರಮಗಳಿಗೆ ವೀಕ್ಷಿಸಿ ಫಾರಂ ಟಿವಿ. ನಮಸ್ಕಾರ.